ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ಸ್ವಾಗತ ಕೋರ್ತಾ ಕಳೆದ ಅವಧಿಯಲ್ಲಿ ಪ್ರಥಮ PUC ಲೆಕ್ಕಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಮೀನ್ಸ್ ದ ಇಂಪಾರ್ಟೆಂಟ್ ಟರ್ಮ್ಸ್ ಆರ್ ದ ಇಂಪಾರ್ಟೆಂಟ್ ಮೀನಿಂಗ್ಸ್ ಅಬೌಟ್ ದ ಅಕೌಂಟಿಂಗ್ ಕುರಿತು ಡಿಸ್ಕಸ್ ಮಾಡಿದ್ದೇವೆ. ಈಗ ಅದೇ ಮುಂದುವರಿದು ಅಕೌಂಟಿಂಗ್ ರೂಲ್ಸ್ ಅನ್ನೋ ಕಾನ್ಸೆಪ್ಟನ್ನು ನೋಡ್ತಾ ಬರೋಣ. ಅಕೌಂಟಿಂಗ್ ರೂಲ್ಸ್ ಆರ್ ದ basic aspect. It is a total foundation about the learning until the accounting. ನಾವು ಎಲ್ಲಿವರೆಗೂ ಲೆಕ್ಕಶಾಸ್ತ್ರ ಅಧ್ಯಯನ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲ ಲೆಕ್ಕಶಾಸ್ತ್ರದ ದಾಖಲಾತಿಗಳು ಕೂಡ ಈ ನಿಯಮಗಳನ್ನು ಆಧರಿಸಿಕೊಂಡೇ ಅಡಕಗೊಂಡಿರುತ್ತೆ ಅಂತ ಕರಿತೇನೆ. ಸೊ ಹೀಗಾಗಿ ನಮಗೆ ಸಂಪೂರ್ಣವಾಗಿ ನಾವು ಇದಕ್ಕೆ ಆದ್ಯತೆ ಕೊಟ್ಟು ಇದನ್ನು ಸಂಪೂರ್ಣ ತಿಳಿದುಕೊಂಡ ನಂತರದಲ್ಲಿ ನಮ್ಮ ಮುಂದಿನ ಆಸ್ಪೆಕ್ಟು ಅರ್ಥ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಆ ದೃಷ್ಟಿಕೋನಕ್ಕೆ ಇಂದು ನಾವು ಅಕೌಂಟಿಂಗ್ ರೂಲ್ಸನ್ನು ನೋಡ್ಕೊಳ್ತಾ ಬರೋಣ. ಮೂಲತಃ ಅಕೌಂಟಿಂಗ್ ರೂಲ್ಸನ್ನು ಎರಡು ಪ್ರಕಾರವಾಗಿ ನೋಡ್ತೀವಿ. ಒಂದು ಅಂಡರ್ ಅಮೇರಿಕನ್ ಸಿಸ್ಟಮ್, ಒನ್ ಮೋರ್ ಅಂಡರ್ ಇಂಗ್ಲಿಷ್ ಸಿಸ್ಟಮ್. ಫಸ್ಟ್ ಆಫ್ ಆಲ್ ವಿ ಸ್ಟಡಿಂಗ್ ಅಂಡರ್ ಇಂಗ್ಲಿಷ್ ಸಿಸ್ಟಮ್ relating to the personal account, real account and nominal account. ಮೊದಲು ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್ ಮತ್ತು ನಾಮಿನಲ್ ಅಕೌಂಟ್ ಅಂತ ಅಧ್ಯಯನ ಮಾಡ್ತಾ ಇದ್ವಿ. ಅಲ್ಲಿ ಪರ್ಸ್ನಲ್ ಅಕೌಂಟ್ ರಿಲೇಟಿಂಗ್ ಟು ಎ ಪರ್ಸನ್, ರಿಯಲ್ ಅಕೌಂಟ್ ರಿಲೇಟಿಂಗ್ ಟು ಎ ಫಿಸಿಕಲ್ ಥಿಂಗ್ಸ್, ನಾಮಿನಲ್ ಅಕೌಂಟ್ ರಿಲೇಟಿಂಗ್ ಟು ಆನ್ ಇನ್ಕಮ್ ಆರ್ ಆನ್ ಎಕ್ಸ್ಪೆನ್ಸಸ್. ಸೊ ಹಾಗಾದರೆ ಅಲ್ಲಿ ನಮಗೆ ರೂಲ್ ಕೊಡ್ತಾ ಬರ್ತಿದ್ದ. ಪರ್ಸ್ನಲ್ ಅಕೌಂಟ್ ಅಂದ ತಕ್ಷಣ ವ್ಯಕ್ತಿಗತವಾಗಿರತಕ್ಕಂಥ ಖಾತೆ. ಪರ್ಸ್ನಲ್ ಅಕೌಂಟ್ ವ್ಯಕ್ತಿಗತವಾಗಿರತಕ್ಕಂಥ ಖಾತೆ. ಇಲ್ಲಿ ವ್ಯಕ್ತಿ ಅಂದ ತಕ್ಷಣ ನಾವು ಮೂರು ಪ್ರಕಾರದ ವ್ಯಕ್ತಿಗಳನ್ನು ನೋಡ್ತೀವಿ. ಒಂದು ನೈಜ ವ್ಯಕ್ತಿ ನೋಡ್ತೀವಿ. ಮೀನ್ಸ್ ವಿ ಕಾಲ್ಡ್ ಎ ಪರ್ಸನ್ ನೇಮ್ ರವಿ, ರಾಜು, ರಾಮು, ಅಜಯ್, ಆಕಾಶ್, ಅಪೂರ್ವ, ಸಂಗೀತ. Actually, we are identifying, they put a name. They are the person who have a breathing, he is called as a natural person or the real person. ನೈಜ ವ್ಯಕ್ತಿ ಅಂತ ಕರೀತಾರೆ. ಮುಂದುವರಿದು ಆರ್ಟಿಫಿಷಿಯಲ್ ಪರ್ಸನ್, ಕೃತಕ ವ್ಯಕ್ತಿ ಅಂತ ಕರಿತೇನೆ. ಕೃತಕ ವ್ಯಕ್ತಿ ಅಂದ ತಕ್ಷಣ ದ ಪರ್ಸನ್ ಕೆನಾಟ್ ಹ್ಯಾವ್ ಎ ಬ್ರೀತಿಂಗ್ ಕೆಪಾಸಿಟಿ. ಉಸಿರಾಟ ಕಾರ್ಯವನ್ನು ಕೈಗೊಳ್ದೇನೆ. ಇಟ್ ಶುಡ್ ಬಿ ಆ್ಯಕ್ಟ್ಸ್ ವಿತ್ ಇಟ್ಸ್ ಅ ಸೀಲ್ ಆ್ಯಂಡ್ ಸಿಗ್ನೇಚರ್. ಯಾವುದು ತನ್ನ ಸೀಲು ಮತ್ತು ಮೊಹರಿನ ಮೂಲಕ, ಸಹಿಯ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತೆ ಅದನ್ನು ಸಂಸ್ಥೆ ಕೃತಕ ವ್ಯಕ್ತಿ ಅಂತ ಕರಿತೇನೆ. ಕಾಲ್ಡ್ ಆ್ಯಸ್ ICICI ಬ್ಯಾಂಕ್, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, SA ಕಾಲೇಜ್ ನರೇಗಲ್, ಪಟ್ಟಣ ಪಂಚಾಯತ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್. ವಿ ಕಾಲ್ಡ್ ಆ್ಯಂಡ್ ವಿ ಆರ್ ಸೀನ್ ಲಾಟ್ ಆಫ್ ಶಾಪ್ಸ್ ಇನ್ ದ ಮಾರುಕಟ್ಟೆಯೊಳಗೆ ಹಲವಾರು ಅಂಗಡಿ ನೋಡ್ತಾ ಬರ್ತೇವೆ. ಜಸ್ಟ್ ಫಾರ್ ದ ಸೇಕ್ ಆಫ್ ಐಡೆಂಟಿಫಿಕೇಷನ್ ದೇ ಪುಟ್ ಅ ನೇಮ್, ಜಸ್ಟ್ ಫಾರ್ ದ ಸೇಕ್ ಆಫ್ ಅನ್ ಐಡೆಂಟಿಫಿಕೇಷನ್, ಗುರುತಿಸ್ಕೊಳ್ಳಿಕ್ಕೆ ಅವನ ಹೆಸರನ್ನು ಮಾಡ್ತಾ ಬಂದಿರ್ತಾನೆ. ಒನ್ ಮೋರ್ ರಿಪ್ರೆಸೆಂಟೇಟಿವ್ ಪರ್ಸನ್ ಅಂತ ಕರಿತೀನಿ. ಪ್ರತಿನಿಧಿ ವ್ಯಕ್ತಿ ಅಂತೀನಿ. ಪ್ರತಿನಿಧಿ ವ್ಯಕ್ತಿ ಅಂದರೆ ಯಾರು? ಕಾಲ್ಡ್ ಆ್ಯಸ್ ಅ ಡೆಟಾರ್ ಆ್ಯಂಡ್ ಕ್ರೆಡಿಟಾರ್. ಸಾಲಗಾರ ಮತ್ತು ಸಾಲಿಗ ಅಂತ ಕರಿತೀವಿ. ಈಗ ಚಟುವಟಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿ ಕಾಂಟ್ ಮೇಡ್ ಎನಿ ಕ್ಯಾಶ್ ಆ್ಯಕ್ಟಿವಿಟೀಸ್ ದಟ್ ವಾಸ್ ಪೋಸ್ಟ್ಪೋನ್ ಟು ದ ಫ್ಯೂಚರ್. ಅಟ್ ದಟ್ ಟೈಮ್ ದ ರಿಲೇಷನ್ ವಿಲ್ ಬಿ ಅನರೈಸ್ಡ್ ಆ್ಯಸ್ ಅ ಡೆಟಾರ್ ಆ್ಯಂಡ್ ಕ್ರೆಡಿಟಾರ್ ರಿಲೇಷನ್. those are another persons. Outstanding salary, outstanding expenses, prepaid insurance. Okay, that is an outstanding expenses and outstanding incomes. Prepaid expenses, income received in advance ಅಂತ ಕರಿತೇವೆ. Those are a representative. Behind that one person is represent. ಅದರ ಹಿಂದೆ ಒಬ್ಬ ವ್ಯಕ್ತಿ ಇರೋದ್ರಿಂದ ಪ್ರತಿನಿಧಿ ವ್ಯಕ್ತಿ, ರಿಪ್ರೆಸೆಂಟೇಟಿವ್ ಪರ್ಸನ್ ಅಂತ ಕರಿತೀವಿ ವ್ಯಕ್ತಿಗತವಾಗಿರ್ತಕ್ಕಂಥ ಸಂದರ್ಭದೊಳಗೆ. ರಿಯಲ್ ಅಕೌಂಟ್ ಅಂತ ಕರೀತಾನೆ. ರಿಯಲ್ ಅಕೌಂಟ್ ಈಸ್ ಅನ್ ಅಕೌಂಟ್ ವಿಚ್ ಇಸ್ ರಿಲೇಟಿಂಗ್ ಟು ಫಿಕ್ಸ್ಡ್ ಅಸೆಟ್ಸ್ ಅಲಾಂಗ್ ವಿತ್ ಕ್ಯಾಶ್. ರಿಯಲ್ ಅಕೌಂಟು ಸಂಸ್ಥೆಯ ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ವಸ್ತು.
ಇಲ್ಲಿ ಅದರ ಜೊತೆಗೆ ಕ್ಯಾಶನ್ನು ಸೇರ್ಪಡೆಗೊಳಿಸ್ತಾನೆ. ರಿಯಲ್ ಅಕೌಂಟ್ ಇಸ್ ಅನ್ ಅಕೌಂಟ್ ರಿಲೇಟಿಂಗ್ ಟು ಫಿಕ್ಸ್ಡ್ ಅಸೆಟ್ಸ್ ಅಲಾಂಗ್ ವಿತ್ ಕ್ಯಾಶ್ ಅಂತ ಕರೀತಾನೆ, ನಗದನ್ನು ಸೇರಿಸಿಕೊಂಡು. ವೈ ದ ಕ್ಯಾಶ್ ಇಸ್ ಆ್ಯಡೆಡ್ ವಿತ್ ದ ಫಿಕ್ಸ್ಡ್ ಅಸೆಟ್ ಅಂತ ಕರೆದರೆ, ಕ್ಯಾಶ್ ಇಸ್ ಅ ಲಿಕ್ವಿಡ್ ಅಸೆಟ್. ಇಟ್ ವಿಲ್ ಕಂಟಿನ್ಯೂಸ್ಲಿ ಫ್ಲೋ ಆ್ಯಂಡ್ ಇಟ್ ವಾಸ್ ಯೂಸ್ಡ್ ಆ್ಯಸ್ ಅ ಬೇಸ್ ಟು ಮೇಕ್ ಎವ್ರಿ ಆ್ಯಕ್ಟಿವಿಟಿ. ಪ್ರತಿ ಚಟುವಟಿಕೆ ಮಾಡಬೇಕಾದಾಗ ಕ್ಯಾಶನ್ನು ಆಧಾರವಾಗಿ ಇಟ್ಕೊಂಡಿರ್ತಾರೆ. ರೈಟ್ ನೋ? ಸೊ ದಟ್ಸ್ ವೈ ದ ಕ್ಯಾಶ್ ಈಸ್ ಕಂಟೈನ್ಡ್ ಇನ್ ದಿ ರಿಯಲ್ ಅಕೌಂಟ್. ಆ್ಯಂಡ್ ದ ಥರ್ಡ್ ಒನ್, ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಈಸ್ ಅನ್ ಅಕೌಂಟ್ ವಿಚ್ ಇಸ್ ರಿಲೇಟಿಂಗ್ ಟು ಎಕ್ಸ್ಪೆನ್ಸ್ ಆರ್ ಲಾಸಸ್ ಆ್ಯಂಡ್ ದ ಇನ್ಕಮ್ಸ್ ಆರ್ ಗೇನ್ಸ್ ಆಫ್ ದ ಬಿಸ್ನೆಸ್. ನಾಮಿನಲ್ ಅಕೌಂಟ್ ಅನ್ನೋದು ಸಂಸ್ಥೆಯ ವೆಚ್ಚ ಮತ್ತು ಆದಾಯಕ್ಕೆ, ವೆಚ್ಚ ಮತ್ತು ಹಾನಿಗೆ, ಆದಾಯ ಮತ್ತು ಲಾಭಕ್ಕೆ ಸಂಬಂಧಪಟ್ಟಿರತಕ್ಕಂಥ ಖಾತೆ. ಹೀಗಾಗಿ ಇಲ್ಲಿ ನೋಡಬೇಕಾದಾಗ 3 ರೂಲ್ ನೋಡಿದ್ದೀವಿ. ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ದೆನ್ ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಪರ್ಸ್ನಲ್ ಅಕೌಂಟ್ ವ್ಯಕ್ತಿಗತವಾಗಿರೋದ್ರಿಂದ ಇದಕ್ಕೆ ರೂಲ್ ಕೊಡಬೇಕಾದಾಗ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತ ಹೇಳ್ತಿದ್ದ. ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್ ಅಂತ ಕರಿತಿದ್ದ. ರಿಯಲ್ ಅಕೌಂಟ್ ಅಂತ ಕರೆದಾಗ, ನೈಜ ಖಾತೆ ಅಂತ ಕರೆದಾಗ, ವಾಟ್ ಕಮ್ಸ್ ಇನ್, ವಾಟ್ ಗೋಸ್ ಔಟ್. ಅದಕ್ಕೆ ಹೇಳಬೇಕಾದಾಗ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಏನು ಬರುತ್ತೆ ಅದು ಡೆಬಿಟ್ ಆಗುತ್ತೆ, ಏನು ಹೋಗುತ್ತೆ ಅದು ಕ್ರೆಡಿಟ್ ಆಗುತ್ತೆ. ಎರಡನೇದಕ್ಕೆ ಸಂಬಂಧಪಟ್ಟಂತೆ. ಥರ್ಡ್ ಒನ್ ನಾಮಿನಲ್ ಅಕೌಂಟ್ ಅಂತ ಕರಿತೀನಿ. ಇಲ್ಲಿ ನಾಮಿನಲ್ ಅಕೌಂಟ್ ರೂಲ್ ಕೊಡಬೇಕಾದಾಗ ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಆ್ಯಂಡ್ ಕ್ರೆಡಿಟ್ ಆಲ್ ದಿ ಇನ್ಕಮ್ಸ್ ಆರ್ ಗೇನ್ಸ್ ಅಂತ ಕರೀತಾನೆ. ಡೆಬಿಟ್ ಆಲ್ ದ ಎಕ್ಸ್ಪೆನ್ಸ್ ಆರ್ ಲಾಸಸ್ ಆ್ಯಂಡ್ ಕ್ರೆಡಿಟ್ ಆಲ್ ದಿ ಇನ್ಕಮ್ಸ್ ಆರ್ ಗೇನ್ಸ್ ಅಂತ ಕರೀತಾನೆ. ಇಟ್ ಈಸ್ ಎ ಪ್ರೀವಿಯಸ್ಲಿ ಸ್ಟಡಿಂಗ್ ಸಿಸ್ಟಮ್, ಬಟ್ ನೌ ವಿ ಆರ್ ಸ್ಟಡಿಂಗ್ ಅಬೌಟ್ ದಿ 5 ರೂಲ್ ಇನ್ ಅನ್ ಅಕೌಂಟಿಂಗ್. ಈಗ ಸದ್ಯದಲ್ಲಿ 5 ರೂಲ್ ಅಧ್ಯಯನ ಮಾಡ್ತೇವೆ. ದೋಸ್ ಆರ್ ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್. ಅಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್, ಡೆಬಿಟ್ ಆಲ್ ದ ಎಕ್ಸ್ಪೆನ್ಸ್ ಆರ್ ಲಾಸಸ್ ಆ್ಯಂಡ್ ಕ್ರೆಡಿಟ್ ಆಲ್ ದ ಇನ್ಕಮ್ಸ್ ಆರ್ ಗೇನ್ಸ್ ಅಂತ ಕರಿತಿದ್ದ. ಬಟ್ ಇಲ್ಲಿ ಕೊಡಬೇಕಾದಾಗ ಇಲ್ಲಿ ಕೊಡ್ತಾನೆ ಅಸೆಟ್. ಅಸೆಟ್ ಅಂತ ಕರೆದಾಗ ವಿ ನೋ ಅಸೆಟ್ ಇಸ್ ದ ಪ್ರಾಪರ್ಟಿ ಆಫ್ ಇನ್ ಅವರ್ ಬಿಸ್ನೆಸ್. ಅಸೆಟ್ ಆಲ್ವೇಸ್ ಹ್ಯಾವಿಂಗ್ ಎ ಡೆಬಿಟ್ ಬ್ಯಾಲೆನ್ಸಸ್. ಅಸೆಟ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ನಾನು ಮೇಲಿಂದ ಮೇಲೆ ಹೇಳ್ತೀನಿ, ಅಸೆಟ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಸೊ ಹೀಗಾಗಿ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಡೆಬಿಟೆಡ್. ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಡೆಬಿಟೆಡ್ ಆ್ಯಂಡ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಕ್ರೆಡಿಟೆಡ್. ಆಸ್ತಿಯ ಮೌಲ್ಯ ಏರಿಕೆ ಆದರೆ ಡೆಬಿಟ್ ಆಗುತ್ತೆ, ಇಳಿಕೆಯಾದರೆ ಕ್ರೆಡಿಟ್ ಆಗುತ್ತೆ. ರೂಲ್ ಕೊಡಬೇಕಾದಾಗ ಅಸೆಟ್ ಅಂತ ಕೊಟ್ಟರೆ, ಅಸೆಟ್ ರೂಲ್ ಈಸ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಡೆಬಿಟೆಡ್, ಅಥವಾ ಡೆಬಿಟ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಅಂತ ಕರಿತೇನೆ. ಗಮನಿಸ್ಕೊಳ್ಳಿ, ಅಸೆಟ್ಟು ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಹೀಗಾಗಿ ಹೆಚ್ಚಾದರೆ ಅಗೇನ್ ಡೆಬಿಟ್ ಆಗುತ್ತೆ. ಮೀನ್ಸ್ ಎಕ್ಸಿಸ್ಟಿಂಗ್ ಅಸೆಟ್ಗೆ ಆ ಮೌಲ್ಯವನ್ನು ಕೂಡಿಸ್ತೀನಿ ಅಂತ ಕರಿತೀನಿ. ಗಮನದಲ್ಲಿರಲಿ. ರೂಲ್ಸ್ ಯಾಕೆ ಕೊಡ್ಲಿಕ್ಕತ್ತಾನಂದರೆ, ಅಸೆಟ್ ಆಲ್ವೇಸ್ ಡೆಬಿಟ್ ಬ್ಯಾಲೆನ್ಸಸ್ ಇಫ್ ಅಗೇನ್ ದ ಅಸೆಟ್ ಈಸ್ ಅನ್ ಇನ್ಕ್ರೀಸ್ಡ್. ಮತ್ತೆ ಆಸ್ತಿ ಹೆಚ್ಚಾದರೆ ಎಕ್ಸಿಸ್ಟಿಂಗ್ ಅಸೆಟ್ ಜೊತೆಗೆ ಆ ಹೆಚ್ಚುವರಿ ಮೌಲ್ಯವನ್ನು ಸೇರ್ಪಡೆ ಮಾಡ್ತೀನಿ, ಕೂಡಿಸ್ತೀನಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಕ್ರೆಡಿಟೆಡ್ ಅಂತ ಕರೀತಾನೆ. ಅಸೆಟ್ಟಿನ ಮೌಲ್ಯ ಇಳಿಕೆಯಾದರೆ ಕ್ರೆಡಿಟ್ ತಗೋತೀನಿ. ಮೀನ್ಸ್ ಇಟ್ ಈಸ್ ಅ ಡಿಡಕ್ಟೆಡ್ ಇನ್ ದ ರೆಸ್ಪೆಕ್ಟಿವ್ ಅಸೆಟ್. ಸಂಬಂಧಪಟ್ಟಿರತಕ್ಕಂಥ ಅಸೆಟ್ಟಲ್ಲಿ ಡಿಡಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಅದಕ್ಕೆ ಅಸೆಟ್ ಅಂತ ರೂಲ್ ಕೊಟ್ಟಾಗ ಅಸೆಟ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ನಮಗೆ ತಲೆಗೆ ಫಸ್ಟ್ ಇರಬೇಕು ಅಸೆಟ್ಟು ಆಲ್ವೇಸ್ ಡೆಬಿಟ್ ಬ್ಯಾಲೆನ್ಸಸ್. ಅಸೆಟ್ ಆಲ್ವೇಸ್ ಡೆಬಿಟ್ ಬ್ಯಾಲೆನ್ಸಸ್. ಹೀಗಾಗಿ ಅಸೆಟ್ ಡೆಬಿಟ್ ಇರೋದರಿಂದ ಹೆಚ್ಚಾದರೆ ಡೆಬಿಟ್ ಆಗುತ್ತೆ, ಕೂಡಿಸ್ತೀನಿ. ಡಿಕ್ರೀಸ್ ಆದರೆ, ಕಡಿಮೆ ಆದರೆ ಕ್ರೆಡಿಟ್ ಆಗುತ್ತೆ. ಸೊ ಹೀಗಾಗಿ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಡೆಬಿಟೆಡ್, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಕ್ರೆಡಿಟೆಡ್ ಅಂತ ಕರಿತೇನೆ. ಒಂದು. ದೆನ್ ಲಯಬಿಲಿಟಿ ಈಸ್ ಆಲ್ವೇಸ್ ಕ್ರೆಡಿಟ್ ಬ್ಯಾಲೆನ್ಸಸ್. ಲಯಬಿಲಿಟಿ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಹಾಗಾದರೆ ರೂಲ್ಸ್ ನಿಮಗೆ ಗೊತ್ತಾಗಿರಬೇಕು. ರೂಲ್ಸ್ ಗೊತ್ತಾಗ್ಬಿಡುತ್ತೆ.
ಸಂಬಂಧಪಟ್ಟಿರತಕ್ಕಂಥ ಮೌಲ್ಯ ಡೆಬಿಟ್ ಇದ್ದರೆ ಹೆಚ್ಚಾದರೆ ಡೆಬಿಟ್ ಆಗುತ್ತೆ, ಕಡಿಮೆ ಆದರೆ ಕ್ರೆಡಿಟ್ ಆಗುತ್ತೆ. ಸಂಬಂಧಪಟ್ಟಿರತಕ್ಕಂಥ ಮೌಲ್ಯ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಈಗ ಕರಿತೇವೆ ಲಯಾಬಿಲಿಟಿ ಅಂತ ಕರೀತಾರೆ. ಲಯಾಬಿಲಿಟಿ ಈಸ್ ಆಲ್ವೇಸ್ ಕ್ರೆಡಿಟ್ ಬ್ಯಾಲೆನ್ಸಸ್. ಹಂಗೆ ರೂಲ್ ಹೇಳ್ಬೇಕಾದಾಗ ಏನಂತೇವಿ, ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಾಬಿಲಿಟಿ ಈಸ್ ಕ್ರೆಡಿಟೆಡ್ ಅಂತೀನಿ. ಗಮನಿಸ್ಕೊಳ್ಳಿ, ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಾಬಿಲಿಟಿ ಈಸ್ ಕ್ರೆಡಿಟೆಡ್ ಆ್ಯಂಡ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಾಬಿಲಿಟಿ ಈಸ್ ಡೆಬಿಟೆಡ್. Why? Because of liability is always credit balances. So that's why the liability is increased. Liability ಹೆಚ್ಚಾದರೆ ಆ ಕ್ರೆಡಿಟ್ ಮೌಲ್ಯಕ್ಕೆ ಸೇರಿಸ್ತೀನಿ ಮತ್ತು ಅದು ಕೂಡಿಸ್ತೀನಿ. ಸಪೋಸ್ ಲಯಾಬಿಲಿಟಿ ಡಿಕ್ರೀಸ್ ಆದರೆ ದಟ್ ಈಸ್ ಡೆಬಿಟ್ ಬ್ಯಾಲೆನ್ಸಸ್. ಅದಕ್ಕೆ ಇಲ್ಲಿ ರೂಲ್ಸ್ ಹೇಳಬೇಕಾದಾಗ ಯಾವಾಗಲೂ ಡೆಬಿಟ್ ಫಸ್ಟ್ ಹೇಳಬೇಕು, ಕ್ರೆಡಿಟ್ ನೆಕ್ಸ್ಟ್ ಹೇಳಬೇಕು. ರೂಲ್ಸ್ ಹೇಳಬೇಕಾದಾಗ ಡೆಬಿಟ್ ಫಸ್ಟ್ ಹೇಳಬೇಕು, ಕ್ರೆಡಿಟು ನೆಕ್ಸ್ಟ್ ಹೇಳಬೇಕು. ಹೀಗಾಗಿ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಾಬಿಲಿಟಿ ಈಸ್ ಡೆಬಿಟೆಡ್, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಾಬಿಲಿಟಿ ಈಸ್ ಡೆಬಿಟೆಡ್ ಆ್ಯಂಡ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಾಬಿಲಿಟಿ ಈಸ್ ಕ್ರೆಡಿಟೆಡ್ ಅಂತ ಕರಿತೀನಿ. ಕರೆಕ್ಟಾ? ಓಕೆ. ನೆಕ್ಸ್ಟ್ ಕ್ಯಾಪಿಟಲ್ ಈಸ್ ಆಲ್ವೇಸ್ ಕ್ರೆಡಿಟ್ ಬ್ಯಾಲೆನ್ಸಸ್. ಸೊ ವಿ ಗಿವನ್ ಎ ರೂಲ್. ಏನು ಕೊಡ್ತೀವಿ? ಗುಡ್, ಕರೆಕ್ಟ್. ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಈಸ್ ಡೆಬಿಟೆಡ್. ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದಾಗ ಡೆಬಿಟ್ ಹೇಳಬೇಕಾದ್ರೆ ಡಿಕ್ರೀಸ್ ಇದ್ದರೆ ಡೆಬಿಟ್ ಆಗುತ್ತೆ, ಇನ್ಕ್ರೀಸ್ ಇದ್ದರೆ ಕ್ರೆಡಿಟ್ ಆಗುತ್ತೆ. ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಈಸ್ ಡೆಬಿಟೆಡ್ ಆ್ಯಂಡ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಈಸ್ ಕ್ರೆಡಿಟೆಡ್. Increase in the value of capital is credited. Then expenses ಬರ್ತದೆ. Expenses always debit balances. Expenses ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ಆಗುತ್ತಾ? ಹಾಗಾದರೆ ಹೆಚ್ಚಾದರೆ ಡೆಬಿಟ್ ಅಂತೀನಿ, ಕಡಿಮೆ ಆದರೆ ಕ್ರೆಡಿಟ್ ಅಂತ ಕರಿತೀನಿ. ಸೊ ಇಲ್ಲಿ ಹೇಳಬೇಕಾದಾಗ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸಸ್ ಈಸ್ ಡೆಬಿಟೆಡ್ ಆ್ಯಂಡ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸಸ್ ಈಸ್ ಕ್ರೆಡಿಟೆಡ್. ಕರೆಕ್ಟಾ? ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸಸ್ ಇಸ್ ಡೆಬಿಟೆಡ್ ಆ್ಯಂಡ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸಸ್ ಈಸ್ ಕ್ರೆಡಿಟೆಡ್. ಆ್ಯಂಡ್ ಇನ್ಕಮ್ ಈಸ್ ಆಲ್ವೇಸ್ ಕ್ರೆಡಿಟ್ ಬ್ಯಾಲೆನ್ಸಸ್. ಇನ್ಕಮ್ ಈಸ್ ಆಲ್ವೇಸ್ ಅ ಕ್ರೆಡಿಟ್ ಬ್ಯಾಲೆನ್ಸಸ್. ಸೊ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಅಂತ ಕರಿತೀನಿ, ಡಿಕ್ರೀಸ್ ಆದರೆ ಡೆಬಿಟ್ ಅಂತ ಕರಿತೀನಿ. ಸೊ ಇಲ್ಲಿ ಹೇಳಬೇಕಾದಾಗ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಇನ್ಕಮ್ ಈಸ್ ಡೆಬಿಟೆಡ್ and increase in the value of income is credited. ಕರೆಕ್ಟಾ? ಸೊ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಡಯಾಗ್ರಾಮ್ ಹಾಕಿಬಿಡ್ತೀನಿ. ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ರೂಲ್ಸಿಗೆ ಸಂಬಂಧಪಟ್ಟಂತೆ ಫಸ್ಟ್ ಅಸೆಟ್, second liability, third capital, fourth expenses, fifth income. ಇಷ್ಟು ಕೊಡ್ತಾನೆ. ಸೊ ಇಲ್ಲಿ ರೂಲ್ ನೋಡಬೇಕಾದಾಗ ಕ್ಯಾಪಿಟಲ್, ಇನ್ಕಮ್, ಎಕ್ಸ್ಪೆನ್ಸಸ್ ಕಾಣುತ್ತಲ್ಲ ಇವಾಗ? ಓಕೆ. ಕ್ಯಾಶ್ ಅಸೆಟ್ ಅಂತ ಕರಿತೀನಿ. ಫಸ್ಟು ಅಸೆಟ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್, increase in the value of asset is debited, increase in the value of asset is debited and decrease in the
value of asset is credited. Decrease in the value of asset is credited. Liability ಬರುತ್ತೀನಿ. Decrease in the value of liability, decrease in liability is debited. Decrease in liability is debited and increase in liability is credited. Increase in liability is credited. Third one, capital. Decrease in capital is debited. Increase in capital is credited. Increase in capital is credited. Fourth one, increase in expenses is debited. Increase in expenses is debited and decrease in expenses is credited. And the last one, income. Decrease in income is debited. Decrease in income is debited and increase in income is credited. Enough. Let us check it once. Explain ಮಾಡಿದ್ದೀನಿ, ಈ ಕುರಿತು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ. ಅಸೆಟ್, ಲಯಬಿಲಿಟಿ, ಕ್ಯಾಪಿಟಲ್, ಇನ್ಕಮ್, ದೆನ್ ಎಕ್ಸ್ಪೆನ್ಸಸ್. ಅಸೆಟ್ಟಿಗೆ ಸಂಬಂಧಪಟ್ಟಂತೆ ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ ಆಗುತ್ತೆ, ಡಿಕ್ರೀಸ್ ಆದರೆ ಕ್ರೆಡಿಟ್ ಆಗುತ್ತೆ. ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಡೆಬಿಟೆಡ್, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಕ್ರೆಡಿಟೆಡ್ ಬಿಕಾಸ್ ಅಸೆಟ್ ಈಸ್ ಆಲ್ವೇಸ್ ಡೆಬಿಟ್ ಬ್ಯಾಲೆನ್ಸಸ್. ದೆನ್ ಲಯಬಿಲಿಟಿ, decrease in liability is debited, increase in liability is credited because the liability is always credit balances. Capital, decrease in capital is debited and increase in capital is credited. Decrease in capital is debited, increase in capital is credited because capital is always credit balances. Expenses, increase in expenses is debited and decrease in expenses is credited because the expenses always debit balances. Then income, decrease in income is debit balance and increase in income is credit balances because the income is always credit balances. So ಇಲ್ಲಿ ಅಸೆಟ್ಟು ಮತ್ತು ಎಕ್ಸ್ಪೆನ್ಸಸ್ಸು ಎರಡು ಡೆಬಿಟ್ ಬ್ಯಾಲೆನ್ಸ್ ಆಗುತ್ತೆ, ಕ್ಯಾಪಿಟಲ್, ಲಯಬಿಲಿಟಿ ಆ್ಯಂಡ್ ಇನ್ಕಮ್ ಮೂರು ಕ್ರೆಡಿಟ್ ಬ್ಯಾಲೆನ್ಸ್ ಆಗುತ್ತೆ ಆಲ್ವೇಸ್. ಸೊ ಹೀಗಾಗಿ ಯಾವುದು ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ ಅದರ ಕ್ರೆಡಿಟ್ ಬ್ಯಾಲೆನ್ಸ್ ಏರಿಕೆ ಆದರೆ ಕ್ರೆಡಿಟ್ ಬ್ಯಾಲೆನ್ಸ್ ಆಗುತ್ತೆ, ಇಳಿಕೆ ಆದರೆ ಡೆಬಿಟ್ ಬ್ಯಾಲೆನ್ಸ್ ಆಗುತ್ತೆ. ಯಾವುದು ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ ಅದು ಏರಿಕೆ ಆದರೆ ಡೆಬಿಟ್ ಬ್ಯಾಲೆನ್ಸ್ ಆಗುತ್ತೆ, ಇದು ಇಳಿಕೆ ಆದರೆ ಕ್ರೆಡಿಟ್ ಬ್ಯಾಲೆನ್ಸ್ ಆಗುತ್ತೆ. ಈ ಒಂದು ಸಿಂಪಲ್ ಟಾಸ್ಕನ್ನು ನೆನಪಿಟ್ಕೊಂಡು ಈ ರೂಲನ್ನು ಬರುತ್ತೆಗಿರಿ, ಒಂದು ಬಿಟ್ಟು ಎರಡು ಸಲ ಅಂದ್ಕೊಂಡು ಯಾವುದು ಇಲ್ಲಿ ಜಸ್ಟ್ ಲಾಜಿಕ್, ಯಾವುದು ಡೆಬಿಟ್ ಬ್ಯಾಲೆನ್ಸು ಯಾವುದು ಕ್ರೆಡಿಟ್ ಬ್ಯಾಲೆನ್ಸು, ಡೆಬಿಟ್ ಬ್ಯಾಲೆನ್ಸ್ ಇದ್ದಾಗ ಏರಿಕೆ ಆದರೆ ಏನಾಗುತ್ತೆ, ಇಳಿಕೆ ಆದರೆ ಏನಾಗುತ್ತೆ ಅನ್ನೋದನ್ನು ಗಮನಿಸಿ ನೋಡ್ಕೊಳ್ತಾ ಬನ್ನಿ. ಸಿಂಪಲ್ ಇದೆ, ಅರ್ಥ ಆಗುತ್ತೆ. ಹಾಗೇನಾದರೂ ಕನ್ಫ್ಯೂಸ್ ಆದರೆ ಕಾಲ್ ಮಾಡಿ ಮಾಹಿತಿ ಹಾಕಿ. ನಮಸ್ಕಾರ.